ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ, ನಮ್ಮೂರು ಅರಕೆರೆ, ಶಿವಮೊಗ್ಗ. ನಮ್ಮ ಕನ್ನಡ ಭಾಷೆ ಬೇರೆ ಭಾಷೆಯೊಂದಿಗೆ ಅದು ಬಾಂಧವ್ಯ ಹೇಗಿದೆ ಅಂತಂದ್ರೆ ತುಂಬಾ ಅತ್ಯುತ್ತಮವಾಗಿದೆ. ಮತ್ತೆ ಬಾಂಧವ್ಯ ಇರಲೇಬೇಕು. ಯಾಕಂದ್ರೆ ನಾವು ಕಮ್ಯುನಿಕೇಶನ್ಗೋಸ್ಕರ ನಾವು ಕನ್ನಡನ ಬಳಸ್ತಿದೀವಿ, ಅಂದ್ರೆ ನಮ್ಮ ಮಾತೃಭಾಷೆನ ನಾವು ಬಳಸ್ತಿದೀವಿ ಅಂತ ಅಂದಾಗ ಕಂಪ್ಲೀಟ್ ಆಗಿ ಇನ್ನೊಂದು ಭಾಷೆ ನಾವು ಎರವಲು ಪಡೀಲೇಬೇಕಾಗತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಮಾತಾಡ್ಲೇಬೇಕಾಗತ್ತೆ. ಅದು ಅನಿವಾರ್ಯ. ಅದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅದ್ರ ಜೊತೆಗೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾನೇ ಉದಾಹರಣೆ ತಗೊಂಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಇವಾಗ ಜೊತೆಗೆ ನಾನೇ ಮಾತಾಡೋ ಟೈಮಲ್ಲಿ ಎಷ್ಟೋ ಬೇರೆ ಬೇರೆ ಪದಗಳು ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಾನು ಅಡಾಪ್ಟೇಷನ್ ಮಾಡ್ಕೊತಾ ಇರ್ತೀನಿ. ಅದ್ರ ಜೊತೆಗೆ ಸಂಯೋಗ ಮಾಡ್ತಾನೆ ಇರ್ತೀನಿ. ಬಾಂಧವ್ಯ ಅಲ್ಲಿಗೆ ತುಂಬಾ ಚೆನ್ನಾಗಿದೆ ಅಂತ ಅಲ್ಲೇ ಗೊತ್ತಾಗತ್ತೆ. ಮತ್ತೆ ಅದ್ರ ಜೊತೆಗೆ ಬಾಂಧವ್ಯ ಅನ್ನೋದನ್ನ ಹೇಗ್ ಬೆಳೀತಾ ಹೋಗ್ತೇವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಹೇಗೆ ಅಂತ ಅಂದ್ರೆ ಇವಾಗ ನಮ್ಮ ಮನೆಗೆ ಒಂದೇ ಒಬ್ರು ಅತಿಥಿ ಬಂದ್ರು ಅಂತ ಅಂದ್ರೆ ಅವರಿಗೆ ನಾವು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ. ಮತ್ತೆ ಅವರಿಗೆ ತುಂಬಾ ಚೆನ್ನಾಗಿ ಹಾರೈಸ್ತೀವಿ. ಮತ್ತೆ ನಮ್ಮ ಹತ್ರ ಏನಿದೆ ಅದನ್ನ ಎಲ್ಲದನ್ನು ಕೊಟ್ಟು ನಾವು ಅವರಿಗೆ ಮಾತಾಡಿಸ್ತಾ ಇರ್ತೀವಿ. ಅವಾಗ ಏನಾಗತ್ತೆ, ಅವ್ರಿಗೂ ಬಂಧುಗಳಿಗೂ ತುಂಬಾ ಖುಷಿ ಆಗತ್ತೆ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಚೆನ್ನಾಗಿರತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಬರ್ತಾರೆ, ಹೋಗ್ತಾರೆ. ಬಟ್ ನಾವು ಅದೇ ಭಾಷಾ ವಿಚಾರಕ್ಕೆ ಬಂದಾಗ ನಮಗೆ ನಮ್ಮ ಬಾಂಧವ್ಯನ ಬೆಳೆಸ್ಕೊಳ್ಳೋದಕ್ಕೆ ಅಥವಾ ನಾವು ಬಾಂಧವ್ಯ ಬೆಳೆಸಕ್ ಹೋದಾಗ ಆ ಭಾಷೆಗಳು ಹೇಗಾಯ್ತು ಅಂತ ಅಂದ್ರೆ ನಾವು ಬಾಂಧವ್ಯ ಬೆಳೆಸಿದ್ದು ಉದ್ದೇಶದ ಜೊತೆಗೆ ನಾವು ನಮ್ಮ ಭಾಷೆನ ಅವ್ರು ಅಡಾಪ್ಟೇಷನ್ ಏನ್ ಮಾಡ್ಕೊಂಡ್ರು ಅದು ತುಂಬಾ ಚೆನ್ನಾಗೇ ಇತ್ತು. ಬಟ್ ಅದನ್ನ ಅಲ್ಲಿಗೆ ನಿಲ್ಸ್ಬಿಟ್ರು. ಬಟ್ ನಾವೇನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತಾ ಬರ್ತಾ ಇದೀವಿ. ಹೇಗೆ ಅಂತ ಅಂದ್ರೆ ಆ ಭಾಷೆ ಇಲ್ಲ ಅಂದ್ರೆ ನಮ್ಮ ಭಾಷೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಯಾವಾಗ ಒಬ್ಬ ಅತಿಥಿ ನಮ್ಮ ಮನೆಗೆ ಬರ್ತಾರೋ, ಆ ಅತಿಥಿ ನಮ್ಮ ಜೊತೆ ಇರ್ತಾರೋ ಅಂತ ಆ ಅತಿಥಿಗಳಿಗೆ ನಮ್ಮ ಮನೆಯ ಆಸ್ತಿಗಳನ್ನು ನಾವು ಬರ್ಕೊಡೋಕ್ ಚಾನ್ಸ್ ಇಲ್ಲ, ಬರ್ಕೊಡೋದು ಇಲ್ಲ. ಆಗಿದ್ಮೇಲೆ ಈಗ ನನ್ನ ಭಾಷೆಗೆ ಬೇರೆ ಒಂದು ಭಾಷೆ ಬಂದು ಸಮ್ಮಿಲನ ಆಗಿದೆ ಮತ್ತು ಸಂಯೋಗ ಆಗಿದೆ, ಅದ್ರ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕೆ ಅಗ್ರಸ್ಥಾನ ಕೊಡೋ ಹಾಗಿಲ್ಲ, ನಾವು ಕೊಡೋದು ಇಲ್ಲ. ಹೀಗಾಗಿ ನನ್ಗೆ ಇಷ್ಟು ಟೈಮ್ ಕೊಟ್ಟಿಗೆ ತುಂಬಾ ಥ್ಯಾಂಕ್ ಯು. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.